पूर्णज्ञानसारणसे उत्तुङ्गर वाक्तरङ्गाय मध्वदुग्धाब्दये नमः। सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम। वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सतां हरिः ओम्। क्व धृता वानरा क्षुद्रा क्व रामः क्व च लक्ष्मणः आस्फोटयन्तमित्युक्त्वा मनो मारुतहं रंहसं कुम्भकर्णं तथा दृष्ट्वा जम्भारेश्च भयङ्करं दुद्रुवुः कपि संघास्ते चापमुक्ता इवेशवः। ಎಲ್ಲಿವರೆಗಾಯ್ತು? 28 ಆಗಿತ್ತಲ್ವಾ? ದೊಡ್ಡ ಗುಹೆಯಂತೆ ಅಗಲವಾದ ಬಾಯಿ ತೆಗೆದು ತನ್ನ ಕೋರೆ ಹಲ್ಲುಗಳಿಂದ ಕೈಗೆ ಸಿಕ್ಕಿದ ಎಲ್ಲ ಕಪಿಗಳನ್ನ ಕಚ್ಚಿ ತಿಂತಾ ಇದ್ದ ಪ್ರಸಂಗವನ್ನ ನಾವು ನೋಡಿದ್ವಿ. ಅದರ ನಂತರ 29ನೇದು ನಾವು ನೋಡ್ಬೇಕಾದ್ದು ಗ್ರಸಂತಮಿವ ಲೋಕಾನ್ ಸ್ತ್ರೀನ್ ಭೂರಿ ಸಂಭ್ರಂಭ ಸಂಭೃತಂ ಮಹಾಟ್ಟಹಾಸ ಪ್ರಕ್ಷೇಲಂ ಘನ ಮೂರು ಲೋಕಗಳನ್ನು ನುಂಗುತ್ತಿರುವ ಸ್ಥಿತಿಯಲ್ಲಿ ಇದ್ದ ಅತ್ಯಂತ ಭಯಂಕರವಾದ ಕೋಪಕ್ಕೆ ತುತ್ತಾದಂತಹ ರೀತಿಯ ಬಾಯಿಯಿಂದ ಅಟ್ಟಹಾಸವನ್ನ ಗೈಯುತ್ತಾ ಸಿಂಹನಾದವನ್ನ ಮಾಡುತ್ತಾ, ಕ್ಷೇಡ ಅಂದ್ರೆ ಸಂಸ್ಕೃತದಲ್ಲಿ ಸಿಂಹನಾದ ಅಂತ ಹೆಸರು. 29ನೇ ಶ್ಲೋಕ. ಸುಧಾ ಅವರು ಹೇಳಿ. ಗ್ರಸಂತಮಿವ ಲೋಕಾನ್ ಸ್ತ್ರೀನ್. ಗ್ರಸಂತಮಿವ ಲೋಕಾನ್ ಸ್ತ್ರೀನ್ ಭೂರಿ ಸಂಭ್ರಂಭ ಸಂಭೃತಂ ಮಹಾಟ್ಟಹಾಸ ಪ್ರಕ್ಷೇಳಂ ಘನ ಘನ ಸ್ವನಂ ಇಂಥ ಅಂದ್ರೆ ಹಿಂದೆ ಅದರ ವರ್ಣನೆ ಮಾಡ್ತಾ ಮಾಡ್ತಾ ಹೇಗಿದ್ದ, ಆ ತೆರೆದ ಬಾಯುಳ್ಳವನನ್ನು, ತುಕೋರೆ ದಾಡೆಯವನನ್ನು, ಸಿಕ್ಕಿದ್ದನ್ನೆಲ್ಲ ಕತ್ತರಿಸುವವನನ್ನು, ಗುಹೆಯಂತಹ ಅಗಲವಾದ ಶರೀರವುಳ್ಳವನನ್ನು ಅಂತ. ಅದು ಮುಂದೆ ಇದು ಧ್ರುವು ಅನ್ನೋದ ಕನ್ವಯ. ಮತ್ತೆ ಹೇಳ್ತಾ ಇದ್ದಾರೆ ತ್ರೀನ್ ಲೋಕಾನ್ ಗ್ರಸಂತಂ, ಮೂರು ಲೋಕಗಳನ್ನ ನುಂಗುತ್ತಿರುವವನಂತೆ, ಭೂರಿ ಸಂಭ್ರಂಭ ಸಂಭೃತಂ, ಜೋರಾದ ಕೋಪದಿಂದ ತುಂಬಿದಂತಿರುವವನನ್ನು, ಮಹಾಟ್ಟಹಾಸ ಪ್ರಕ್ಷೇಳಂ, ದೊಡ್ಡದಾದ ಅಟ್ಟಹಾಸದಿಂದ ಸಿಂಹನಾದವನ್ನು ಗೈಯುತ್ತಿರುವವನನ್ನು, ಘನ ಸ್ವನಂ, ಸಪ್ತವಾದ ಆನೆ ಜೋರಾಗಿ ಕೂಗಿಕೊಳ್ಳಲು ಹುಟ್ಟಿದ ದೊಡ್ಡ ಶಬ್ದದಂತಿರುವ, ಅಥವಾ ಘನ ಅಂದ್ರೆ ಮೋಡದಂತೆ ಗಂಭೀರವಾದ ಸ್ವರದಿಂದ ಕೂಗು ಹಾಕುತ್ತಿದ್ದವನನ್ನು ಕಂಡು ಓಡಿದ್ರು. ಗ್ರಸಂತಂ ತ್ರೀನ್ ಲೋಕಾನ್ ಗ್ರಸಂತಂ, ಮೂರು ಲೋಕಗಳನ್ನು ನುಂಗುತ್ತಿದ್ದ. ಗ್ರಸಂತಂ ಗ್ರಸಂತೌ ಗ್ರಸಂತಃ ಗ್ರಸಂತಂ ದ್ವಿತೀಯ ಏಕ, ಅದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಇವ ಅವ್ಯಯ. ಲೋಕಾನ್ ತ್ರೀನ್ ಲೋಕಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಭೂರಿ ಸಂಭ್ರಂಭ ಸಂಭೃತಂ, ಭೂರಿ ಸಂಭ್ರಂಭ ಭೂರಿ ಸಂಭ್ರಂಭೇನ ಸಂಭೃತಃ ಭೂರಿ ಸಂಭ್ರಂಭ ಸಂಭೃತಃ ತಂ ಭೂರಿ ಸಂಭ್ರಂಭ ಸಂಭೃತಂ. ಮಹಾಟ್ಟಹಾಸ ಪ್ರಕ್ಷೇಳಂ, ಮಹಾನ್ ಚಾಸೌ ಅಟ್ಟಹಾಸಶ್ಚ ಮಹಾಟ್ಟಹಾಸಃ, ಮಹಾಟ್ಟಹಾಸೇನ ಯುಕ್ತಾ ಪ್ರಕ್ಷೇಳಾ ಯಸ್ಯ ಸಹ ಮಹಾಟ್ಟಹಾಸ ಪ್ರಕ್ಷೇಳಃ ತಂ ಪ್ರಕ್ಷೇಳಂ ದ್ವಿತೀಯ ಏಕ. ಘನ ಸ್ವನಂ, ಘನ
ಘನಾಘನವತ್ ಘನಃ ಸ್ವನಃ ಯಸ್ಯ ಸಹ. ಘನಾಘನವತ್ ಘನಃ ಸ್ವರಃ ಯಸ್ಯ ಸಹ. ಗಂಭೀರವಾದ ಸ್ವರ ಯಾರದ್ದೋ ಅವನು ಘನಾಘನ ಘನಸ್ವನಃ ತಂ ಘನಸ್ವನಂ. ಸ್ಮಿತಾ ಅವ್ರು ಹೇಳಿ. ಕ್ವದೃತಾ ವಾನರಾ ಕ್ಷುದ್ರಾಃ. ಚೈತನ್ಯ ಅವ್ರು ಹೇಳಿ. ವಾರುಣಿ ಅವ್ರು ಹೇಳಿ. ಕ್ವದೃತಾ ವಾನರಾ ಕ್ಷುದ್ರಾಃ. ಕ್ವದೃತಾ ವಾನರಾ ಕ್ಷುದ್ರಾಃ. ಕ್ವರಾಮಃ ಕ್ವಚ ಲಕ್ಷ್ಮಣಃ. ಕ್ವರಾಮಃ ಚ ಲಕ್ಷ್ಮಣಃ. ಕ್ವರಾಮಃ ಕ್ವಚ ಲಕ್ಷ್ಮಣಃ. ಆಸ್ಫೋಟಯಂತಮಿತ್ಯುಕ್ತ್ವಾ. ಆಸ್ಫೋಟಯಂತಮಿತ್ಯುಕ್ತ್ವಾ. ಮನೋ ಮಾರುತರಂಹಸಂ. ಮನೋ ಮಾರುತರಂಹಸಂ. ಮನೋ ಮಾರುತರಂಹಸಂ. ವಾನರಾಹ ಕ್ವಧೃತಾಹ. ಎಲೈ ವಾನರರೇ, ಕ್ಷುದ್ರರಾದ ವಾನರರೇ. ಕ್ಷುದ್ರಾಹ ವಾನರಾಹ ಕ್ವಧೃತಾಹ. ಎಲ್ಲಿ ಓಡ್ತಾ ಇದ್ದೀರಿ ಅಂದ್ರೆ ದಿಕ್ಕೆಟ್ಟು ಓಡ್ತಾ ಇರ್ಬೇಕಾದ್ರೆ, ಹೆದರಿ ಓಡ್ತಾ ಇರ್ಬೇಕಾದ್ರೆ ಗಂಭೀರವಾದ ಧ್ವನಿಯಿಂದ ಕುಂಭಕರ್ಣ ಕೇಳಿದ್ದು, ಎಲೈ ನೀಚರೇ, ಅತ್ಯಂತ ಕ್ಷುದ್ರ ಜೀವಿಗಳೇ, ಎಲ್ಲಿ ಓಡ್ತಾ ಇದ್ದೀರಿ? ರಾಮ ಎಲ್ಲಿ ತೋರಿಸಿ ನಂಗೆ. ಕ್ವರಾಮಃ ಕ್ವಚ ಲಕ್ಷ್ಮಣಃ. ಅವರಿಬ್ಬರನ್ನ ಮೊದಲು ಮುಗಿಸಿದ್ರು, ಆಮೇಲೆ ನಿಮ್ ಕತೆ ಎಲ್ಲ ನನಗೆ ಆಹಾರ ಇದ್ದದ್ದೇ, ತಿಂದು ತೇಗಿದ್ರೆ ಮುಗಿದೋಯ್ತು ಕೆಲಸ ಅಂತ. ಇತಿ ಆಸ್ಫೋಟಯಂತಂ ಇತ್ಯುಕ್ತ, ಹೀಗೆ ಹೇಳ್ತಾ ಜೋರಾಗಿ ಎದೆಯನ್ನ ಬಡಿದುಕೊಳ್ಳುತ್ತಾ, ಮನೋಮಾರುತರಂಹಸಂ, ಅತ್ಯಂತ ಮನಸ್ಸಿನಷ್ಟು ವೇಗವಾಗಿ, ಮನಸ್ಸಿನ ಮಾರುತದಷ್ಟು ವೇಗವಾಗಿ, ರಂಹ ಅಂದ್ರೆ ರಂಹಸ್ ಶಬ್ದ, ಅದು ವೇಗ ಅಂತ ಅರ್ಥ, ಸ್ಪೀಡ್. ಮನಸ್ಸು ಗಾಳಿಯಂತೆ ಅತ್ಯಂತ ವೇಗವಾದ ನಡೆಯುಳ್ಳಂತಹ ಅವನು ಆಸ್ಫೋಟಯಂತಂ, ಜೋರಾಗಿ ಅಸ್ಫೋಟ ಮಾಡುತ್ತಾ, ಇತ್ಯುಕ್ತ, ಹೀಗೆ ಹೇಳಿ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದರ ಮುಂದಿನ ಅನ್ವಯ ಮತ್ತೆ ಬರುತ್ತೆ. ಜ್ಯೋತಿ ಅವರು ಹೇಳಿ. ಕುಂಭಕರ್ಣಂ ತಥಾ ದೃಷ್ಟ್ವಾ. ಭೂಷಣ್ ಅವರು ಹೇಳಿ. ಕುಂಭಕರ್ಣಂ ತಥಾ ದೃಷ್ಟ್ವಾ. ಕುಂಭಕರ್ಣಂ ತಥಾ ದೃಷ್ಟ್ವಾ. ಜಂಭಾರೇಶ್ಚ ಭಯಂಕರಂ. ಜಂಭಾರೇಶ್ಚ ಭಯಂಕರಂ. ಜಂಭಾರೇಶ್ಚ ಭಯಂಕರಂ. ದುದ್ರುವುಃ ಕಪಿ ಸಂಘಾಸ್ತೆ. ದುದ್ರುವುಃ ಕಪಿ ಸಂಘಾಸ್ತೆ. ದುದ್ರುವುಃ ಕಪಿ ಸಂಘಾಸ್ತೆ. ಚಾಪಮುಕ್ತಾ ಇವೇಶವ. ಚಾಪಮುಕ್ತಾ ಇವೇಶವಃ. ಚಾಪಮುಕ್ತಾ ಇವೇಶವಃ. ಹೀಗೆ ಹೇಳುತ್ತಾ ಇದ್ದ ಕುಂಭಕರ್ಣನನ್ನು ನೋಡಿ, ಜಂಭಾರೇಶ್ಚ ಭಯಂಕರಂ ಕುಂಭಕರ್ಣಂ. ಜಂಭಾರಿ ಅಂತಂದ್ರೆ ಇಂದ್ರ. ಇಂದ್ರ ಒಬ್ಬ ಜಂಭ ಅನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದ ಹೆಸರು ಬಂದದ್ರಿಂದ, ಆ ಕಾರ್ಯವನ್ನ ಮಾಡಿದ್ರಿಂದ ಅವನಿಗೆ ಜಂಭಾರಿ ಅಂತ ಹೆಸರು ಬಂದಿತ್ತು. ಆ ಜಂಭಾರಿ ಇಂದ್ರ ಎದುರಿಸ್ಲಿಕ್ಕಾಗದೆ ಹೆದರಿ ಓಡಿ ಹೋಗಿದ್ದ. ಹಾಗಾಗಿ ಜಂಭನೆಂಬ ರಕ್ಕಸನನ್ನ ಸಂಹರಿಸಿದ ಇಂದ್ರನಿಗೆ ಭಯಂಕರನಾದಂತಹ ಕುಂಭಕರ್ಣನನ್ನ ದೃಷ್ಟ ಕಪಿಸಂಘಾಹ ಚಾಪಮುಕ್ತ ಇವೇಶವಃ ದುದ್ರುವುಹು. ಬಿಲ್ಲಿನಿಂದ ಹೊರಟ ಬಾಣಗಳು ಎಷ್ಟು ವೇಗವಾಗಿ ಗುರಿಯನ್ನು ಮುಟ್ಟುವುದಕ್ಕಾಗಿ ಓಡುತ್ತವೋ, ಹಾಗೆ ಈ ಕಪಿಗಳು ಇವನು ಬರುವಾಗ ಇವನ ಬರುವ ವೇಗಕ್ಕೆ ಏಟು ತಿಂದು ದೂರಕ್ಕೆ ನೆಗೆದು ಗುರಿ ಮುಟ್ಟುವುದಕ್ಕೆ ಸಾಗುವಂತೆ ಕ್ಷೇಮವಾದ ತಾಣವನ್ನ ತಾಳಿ ನಾವು ಜೀವ ಉಳಿಸಿಕೊಳ್ಳಬೇಕು ಅನ್ನುವ ಹಾತೊರೆಯುವಿಕೆಯಂತೆ ಕಾಣಿಸ್ತಾ ಇದೆ. ಕ್ವ ಅವ್ಯಯ ಧೃತಾಹ ವಾನರಾಹ ಕ್ಷುದ್ರಾಹ.
ಮೂರು ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಕ್ವ ರಾಮಃ ಪುಲ್ಲಿಂಗ ಪ್ರಥಮ ಏಕ, ಕ್ವಚ ಅವ್ಯಯ, ಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ, ಆಸ್ಫೋಟಯಂತಂ ದ್ವಿತೀಯ ವಿಭಕ್ತಿ ಏಕವಚನ, ಇತ್ಯುಕ್ತ್ವಾ ಪ್ರತ್ಯಯಾಂತಮವ್ಯಯಂ, ಮಾರುತರಂಹಸಂ ಮನಶ್ಚ ಮಾರುತಶ್ಚ ಮನೋಮಾರುತೌ ಮನೋಮಾರುತಯೋಃ ರಂಹಃ ಯಸ್ಯ ಸಹ ಮನೋಮಾರುತರಂಹಸಃ ತಂ ಮನೋಮಾರುತರಂಹಸಂ ದ್ವಿತೀಯ ವಿಭಕ್ತಿ ಏಕವಚನ. ಕುಂಭಕರ್ಣಂ ದ್ವಿತೀಯ ಏಕ, ತಥಾ ಅವ್ಯಯ ದೃಷ್ಟ್ವಾ ಅವ್ಯಯ, ಜಂಭಾರೇಃ ಜಂಭಾರಿಯ ಅಥವಾ ಜಂಭಾರಿಗೆ, ಜಂಭಾರಿಯ ಭಯವನ್ನ ಹೆಚ್ಚಿಸುವವ ಷಷ್ಠಿ ವಿಭಕ್ತಿ ಏಕವಚನ, ಚ ಅವ್ಯಯ ಜಂಭಾರೇಶ್ಚ ಶ್ಚುತ್ವ ಭಯಂಕರಂ ದ್ವಿತೀಯ ಏಕ, ದುದ್ರುಭುಃ ಧ್ರುಗತೌ ಲಿಟ್ ಪ್ರಥಮ ಬಹು, ಕಪಿಸಂಘಾಃ ಪುಲ್ಲಿಂಗ ಪ್ರಥಮ ಬಹು, ತೇ ಸಹತೌ ತೇ ಪುಲ್ಲಿಂಗ ಪ್ರಥಮ ಬಹು, ಚಾಪಮುಕ್ತಾಃ ಚಾಪೇನ ಮುಕ್ತಾಃ ಪುಲ್ಲಿಂಗ ಬಹು, ಇವ ಅವ್ಯಯ, ಇಷವಃ ಉಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ, ಇಷುಃ ಇಷು ಇಷವಃ. ಅಶ್ವಿನಿ ಅವರು ಹೇಳ್ತೀರಾ? ಸೇತುಮತ್ಯಗಮನ್ ಕೇಚಿತ್, ಚೈತನ್ಯ ಅವರು. ಹೇಳ್ತೇನೆ. ಸೇತುಮತ್ಯಗಮನ್ ಕೇಚಿತ್, ಸೇತುಮತ್ಯಗಮನ್ ಕೇಚಿತ್, ಕೇಚಿತ್ ಸೇತುಮುಪಾಗಮನ್, ಕೇಚಿತ್ ಸೇತುಮುಪಾಗಮನ್, ಕೇಚಿತ್ ಸೇತುಮುಪಾಗಮನ್, ಕೇಚಿನ್ನಿಲೀನಾ ವೃಕ್ಷೇಷು, ಕೇಚಿನ್ನಿಲೀನಾ ವೃಕ್ಷೇಷು, ಕೇಚಿನ್ನಿಲೀನಾ ವೃಕ್ಷೇಷು, ಪತಿತಾ ಕೇಚಿತ್ ಪತಿತಾ ಕೇಚನ ಕ್ಷಿತೌ, ಪತಿತಾ ಕೇಚನ ಕ್ಷಿತೌ, ಪತಿತಾ ಕೇಚನ ಕ್ಷಿತೌ. ಕೇಚಿತ್ ಸೇತುಂ ಅತ್ಯಗಮನ್, ಕೆಲವು ಕಪಿಗಳು ನಳಸೇತು ಆ ಲಂಕೆಯನ್ನ ಮುಟ್ಟುವುದಕ್ಕಾಗಿ ಅಥವಾ ಲಂಕೆಗೆ ತೆರಳುವುದಕ್ಕಾಗಿ ಕಟ್ಟಿದ ಸೇತುವಿನ ಕಡೆಗೆ ಓಡಿದ್ರು. ಕೇಚಿತ್ ಅತ್ಯಗಮನ್ ದಾಟಿ ಓಡಿದ್ರು. ಕೇಚಿತ್ ಸೇತು ಉಪಾಗಮನ್, ಕೆಲವರು ಸೇತುವನ್ನು ದಾಟಿ ಆಚೆಗೆ ಹೋದ್ರು, ಕೆಲವರು ಸೇತುವಿನ ಹತ್ರನೇ ಬಂದು ಉಳಿದ್ರು. ಕೇಚಿನ್ ನಿಲೀನಾಹ, ಇನ್ನು ಕೆಲವರೆಲ್ಲ ಮರೆಯಲ್ಲಿ ನಿಂತರು. ವೃಕ್ಷೇಶು, ಕುಂಭಕರ್ಣನ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರದು ಅಂತ ಮರಗಡ ಎಡೆಯಲ್ಲಿ ಅಡಗಿ ಕೂತ್ರು. ಇನ್ನು ಕೇಚನ ಕ್ಷಿತೌ ಪತಿತಾಹ, ಕೇಚನ ಉಳಿದ ಕೆಲವರು ಕ್ಷಿತವು ಭೂಮಿಯಲ್ಲಿ ಉರುಳಿ ಬಿದ್ರು. ಅಂದ್ರೆ ಕೇಚಿತ್ ಪತಿತಾಹ ಅನ್ನೋದು ರಾಮಾಯಣದಲ್ಲಿ ಅವನ ಕಣ್ಣಿಗೆ ಕಾಣಿಸಿಕೊಳ್ಳಾಗೆ ನೆಲದಲ್ಲಿ ಬಿದ್ದು ಕೆಲವರು ಸತವಾಗಿ ನಟಿಸಿದ್ರು, ಕೆಲವರು ಕಾಣದಂತೆ ಸಣ್ಣ ಸಣ್ಣ ಈ ತಗ್ಗುಗಳಿರ್ತಾವಲ್ಲ ಅಲ್ಲ ಎಡೆಯಲ್ಲಿ ಹೋಗಿ ಮಲಗಿಬಿಟ್ರು, ಅವನಿಗೆ ಕಾಣಿಸ್ಕೊಳ್ಳಿಕ್ಕೆ ಅವಕಾಶವೇ ಸಿಗದ ಹಾಗೆ. ಅಂದ್ರೆ ಆ ರೀತಿ ತಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೆಲವರು ಸೇತುವೆ ದಾಟಿ ಹೋದ್ರು, ಕೆಲವರು ಸೇತುವೆ ಹತ್ರ ತನಕ ಬಂದು ಉಳ್ಕೊಂಡ್ರು, ಇನ್ನು ಕೆಲವರು ಮರಗಳಲ್ಲಿ ಅಡಗಿ ಕೂತ್ರು, ಇನ್ನು ಕೆಲವರು ಸತ್ತವರಂತೆ ನೆಲದಲ್ಲಿ ಬಿದ್ದು ಬಿಟ್ರು. ಸೇತುಂ ದ್ವಿತೀಯ ಏಕ, ಅತ್ಯಗಮನ್ ಅಗಚ್ಚತ್ ಅನ್ನೋದು ಲಂಗ್, ಅಗಮತ್ ಅನ್ನೋದು ಲುಂಗ್, ಅಗಮನ್ ಲುಂಗ್ ಪ್ರಥಮ ಬಹು, ಕೇಚಿತ್ ಅವ್ಯಯ, ಸೇತುಂ ಮತ್ತು ದ್ವಿತೀಯ ಏಕ, ಉಪಾಗಮನ್ ಹೋಗಿ ಸೇತುವೆಯನ್ನೇ ಆವರಿಸಿಕೊಂಡ್ರು. ಇನ್ನು ಅಲ್ಲೆಲ್ಲೋ ಸಮುದ್ರದ ಈ ಸೇತುವೆ ಅಡಿಯಲ್ಲಿ ಹೋಗಿ ಕೂತ್ರು. ಕೇಚಿನ್ ನಿಲೀನಾ, ಇನ್ ಕೆಲವರು ಅಡಗಿ ಕೂತ್ರು ಮರದಲ್ಲಿ. ಕೇಚಿತ್ ಅವ್ಯಯ, ನಿಲೀನಾ ಪುಲ್ಲಿಂಗ ಪ್ರಥಮ ಬಹು, ವೃಕ್ಷೇಶು ಸಪ್ತಮಿ ಬಹು, ಪತಿತಃ ಪುಲ್ಲಿಂಗ ಪ್ರಥಮ ಬಹು, ಕೇಚನ ಅವ್ಯಯ, ಕ್ಷಿತೌ ಸಪ್ತಮಿ ಏಕ. ಉಷಾ ಅವರು ಹೇಳಿ. ಯುವರಾಜೋಂಗದೋ ದೃಷ್ಟ್ವಾ, ಯುವರಾಜೋ ಅಂಗದೋ ದೃಷ್ಟ್ವಾ
युवराजो अङ्गदो दृष्ट्वा निज सैन्यं भयाकुलं निजसैन्यं भयाकुलं नणादीन् द्रवतः प्रोचे नलादीन् द्रवतः प्रोचे वीर्यौदार्ययुत युतं वचः वीर्यौदार्ययुतं वचः युवराजः अंगदः निजसैन्यं भयाकुलं दृष्ट्वा द्रवतः नलादीन् दृष्ट्वा वीर्योदार्ययुतं वचः प्रोचे. ಅಂಗದ ಯುವರಾಜನಾದ ಅಂಗದನು ನಿಜ ಸೈನ್ಯಂ ತಮ್ಮ ಸೈನ್ಯವು ಭಯಾಕುಲಂ ನಿಜ ಸೈನ್ಯಂ ಭಯದಿಂದ ಮುದ್ದೆಯಾದ ತಮ್ಮ ಸೈನ್ಯವನ್ನು ದ್ರವತಃ ನಳಾದೀನ್ ಓಡುತ್ತಿರುವ ನಳನೆ ಮೊದಲಾದವರನ್ನು ದೃಷ್ಟ ನೋಡಿ ವೀರ್ಯೌದಾರ್ಯಯುತಂ ವಚಃ ಪ್ರೋಚೆ ಕೇಳಿದೊಡನೆ ಮತ್ತೆ ಅವರಲ್ಲಿ ಯುದ್ಧದ ಸೆಡವು ಹುಟ್ಟಬೇಕು ಅಂತಹ ಮಾತುಗಳನ್ನು ಆಡಲು ಸಿದ್ಧರಾದರು. ಅಂದ್ರೆ ಆಡಿದ ಅದನ್ನ ಕಪಿಗಳಿಗೆ ಕಿವಿಗೆ ಕೇಳುವಂತೆ ಹೇಳಿದ. ಪ್ರೋಚೆ ಅಂದ್ರೆ ಜೋರಾಗಿ ಹೇಳಿದ ಅಂತ ಅರ್ಥ. ಯುವರಾಜ ಅಂಗದ ಅಂತ ಅರ್ಥ. ಯುವ ರಾಜ ಯುವರಾಜ पुल्लिंग प्रथमा एक अंगदः पुल्लिंग प्रथमा एक दृष्ट्वा क्त्वा प्रत्ययन्तमव्ययम् निज सैन्यं निजं च तत् सैन्यं च निज सैन्यं सैन्यवन्नु भयाकुलं भयेन आकुलं द्वितीया एक नळादीन् द्वितीया बहु द्रवतः पुल्लिंग प्रथमा बहु प्रोचे प्र ऊचे लिट् प्रथमा एक वीर्यौदार्य वीर्यंच औदार्यंच वीर्यौदार्ये वीर्यौदार्ययुतं वीर्यौदार्ययोः वीर्यौदार्येण युतं वीर्यौदार्ययुतं द्वितीय विभक्ति एकवचन वचः नपुंसकलिंग द्वितीय विभक्ति एकवचन वचः प्रोचे ಅಂತ ಅನ್ವಯ ಅಲ್ಲಿಗೆ. ಭುವನಾನಾಂ ಪ್ರಭೋ ರಾಮೇ ನಾಥೇಸ್ಮಿನ್ನ ಭಯಂಕರೇ ವಾನರಾ ಷಂಢತಿಲವತ್ ಕುತ್ರದ್ರವಥ ವಿಕ್ಲಭಾಃ. ಭುವನಗಳಿಗೆ ಒಡೆಯನಾದ ರಾಮನಿರಲು ಅಭಯಂಕರ ಯಾರಿರಬೇಕಾದ್ರೆ ನಮಗೆ ಭಯದ ಸುಳಿವೇ ತಾಕದೋ ಅಂತಹ ಅಸ್ಮಿನ್ ಅಭಯಂಕರೇ ಎಂದು ಕೂಡ ಭಯಕ್ಕೆ ಅನುಕೂಲವಲ್ಲದ ರೀತಿಯಲ್ಲಿ ಬದುಕುವ ಅವಿಭಯಂಕರರಾದಂತಹ ರಾಮಚಂದ್ರ ನಮ್ಮ ಜೊತೆಗಿರಬೇಕಾದ್ರೆ ವಾನರಾಹ ಎಲೈವಾನರೇ ವಿಕ್ಲಭಾಹ ಕುತ್ರದ್ರವಥ ಷಂಡ ತಿಲವತ್ ವಿಪ್ರರಾದ ನೀವು ಸಾರಿ ವಿಕ್ಲಭಾಹ ಕೈ ಸೋತ ನೀವು ಕುತ್ರ ದ್ರವಥ ಎಲ್ಲಿ ಹೋಗ್ತಾ ಇದ್ದೀರಿ. ಷಂಢತಿಲವತ್ ಕುತ್ರ ವಾನರಾಹ ಅಂತದ ಅಲ್ಲಿಗೆ ಸಂಬಂಧ. ವಾನರಾಹ ಷಂಢತಿಲವತ್ ಕುತ್ರ ದ್ರವಥ ವಿಕ್ಲವಾಹ ವೈಕ್ಲವ್ಯದಿಂದ ಕೂಡಿರುವಂತಹ ಓ ಕಪಿವೀರರೇ ಎಲ್ಲಿ ಹೋಯಿತು ನಿಮ್ಮ ಪೌರುಷ. ಹಿಂದೆ ಬಾರಿ ನಾವು ರಾಕ್ಷಸರನ್ನ ಎದುರಿಸ್ಲಿಕ್ಕಾಗುವಂತಹ ಶಕ್ತಿ ನಮಗೆ ಮಾತ್ರ ಇರುವುದು. ಅದನ್ನ ಆಹುತಿ ತಗೊಳ್ಳಿಕ್ಕೆ ನಾವೆಲ್ಲ ಸಾಕು ಅಂತ ಭಾರಿ ಮಾತಾಡಿದವರೆಲ್ಲ ಈಗ ಎಲ್ಲಿದ್ದೀರಿ ಅಂತ ಹೇಳಿ. ಭುವನಾನ ಷಷ್ಠಿ ಬಹು ಪ್ರಭೌ ಸಪ್ತಮಿ ಏಕ ರಾಮೇ ಸಪ್ತಮಿ ಏಕ ಯುವರಾಜ ಅಂಗದಃ ಯುವರಾಜೋ ಅಂಗದಃ ಪೂರ್ವರೂಪ ಸಂಧಿ ಎರಡು ಪುಲ್ಲಿಂಗ ಪ್ರಥಮ ಏಕ ದೃಷ್ಟ್ವಾ ಕ್ತ್ವಾ ಪ್ರತ್ಯಯಂತಮವ್ಯಯಂ ನಿಜ ಸೈನ್ಯಂ ನಿಜಸ್ಯ ಸೈನ್ಯಂ ನಿಜ ಸೈನ್ಯಂ
ಭಯೇನ ಆಕುಲಂ ಭಯಾಕುಲಂ ಅದಾಯ್ತಾ? ರಾಮೇ ನಾಥೇ ಪ್ರಭೌ ಸತಿ, ರಾಮನಿರಲು ಪ್ರಭುವಾದ ಶ್ರೀರಾಮಚಂದ್ರನಿರಲು ಅಸ್ಮಿನ್ ಅಭಯಂಕರೇ, ಇಲ್ಲಿ ಭಯಪಡಬೇಕಾದ ಯಾವ ಕಾರಣವೂ ಇಲ್ಲ. ಅಭಯಂಕರೇ ರಾಮೇ ಸತಿ ವಾನರಾಹ, ಎಲೆ ವಾನರೇ, ಶತಿಲವತ್ ಎಣ್ಣೆ ಹಿಸಿದು ತೆಗೆದ ಬೀಜದಂತೆ, ವಿಕ್ಲಬಾಹ ಕುತ್ರದ್ರವತ ಎಲ್ಲಿಗೆ ಓಡ್ತಾ ಇದ್ದೀರಿ? ಯಾಕೆ ನಪುಂಸಕರಂತೆ ವರ್ತಿಸಿ ಜೀವನವನ್ನ ಕೈಲಿಟ್ಕೊಂಡು ಓಡ್ತಾ ಇದ್ದೀರಿ? ನಿಮಗೆ ಯಾವ ರೀತಿಯಿಂದಲೂ ಕೂಡ ಉಳಿಗಾಲ ಇಲ್ಲ. ಅದೇ ಒಂದು ಯುದ್ಧದಲ್ಲಿ ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಅವನಿಗೆ ಗೌರವ ಇದೆ. ಹೇರಿಗಳಾಗಿ ಸತ್ತರೆ ಯಾವತ್ತಾದ್ರೂ ಇಷ್ಟೇ ಅನ್ನೋ ರೀತಿಯಲ್ಲಿ ಅಂಗದ ತನ್ನ ಕಪಿವೀರರನ್ನ ಇವೆಲ್ಲ ಯಾಕೆ ಇಷ್ಟು ಅಸಹಾಯಕರಾಗಿ, ಹೊಸ ನೀವು ಅಸಹಾಯ ಶೂರರು. ಸರಿ, ಇಷ್ಟು ಇವತ್ತಿಗೆ ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಪಾಠದ ಕಡೆಗೆ ಗಮನ 34 ಆಯ್ತಲ್ಲ. ಭುವನಾನಾಂ ಇದನ್ನು ಮುಗಿಸೋಣ. ಭುವನಾನಾಂ ಷಷ್ಠಿ ಬಹು ಪ್ರಭೌ ರಾಮೇ ನಾಥೇ ಎಲ್ಲವೂ ಸಪ್ತಮಿ ವಿಭಕ್ತಿ ಏಕವಚನ. ಪ್ರಭು ಅನ್ನೋದು ಮಾತ್ರ ಉಕಾರಾಂತವಾದ ಶಬ್ದ. ಅಸ್ಮಿನ್ ಅಭಯಂಕರೇ ಎರಡೂ ಕೂಡ ಸಪ್ತಮಿ ವಿಭಕ್ತಿ ಏಕವಚನ. ವಾನರಾಹ ಪುಲ್ಲಿಂಗ ಬಹು. ಷಂಢತಿಲವತ್ ಷಂಢಾಹ ತಿಲಾಹ ಇವ ಷಂಢತಿಲವತ್. ಕುತ್ರ ಅವ್ಯಯ ದ್ರವಥ ಮಧ್ಯಮ ಪುರುಷ ಏಕವಚನ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು. ಭಾಗವತ ಇರತ್ತಾ?